ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಮತ್ತೊಂದು ಕಡೆ ಗೇಮ್ ಪ್ಲಾನ್ ನಿಲ್ಲಿಸ್ತಾ ಇಲ್ಲ ಸಿದ್ದರಾಮಯ್ಯನವರು. ಈ ಹಿಂದೆ ತಮ್ಮ ಆಪ್ತರ ಮುಖಾಂತರ ಡಿಕೆ ಶಿವಕುಮಾರ್ ಅವರ ಮೇಲೆ ಬೆಂಕಿ ಚೆಂಡನ್ನ ಎಸೆಯುವಂತೆ ನೋಡ್ಕೊಳ್ತಾ ಇದ್ರು ಸಿದ್ದರಾಮಯ್ಯ. ಫಾರ್ ಎಕ್ಸಾಂಪಲ್ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಒಂದು ಹಂತಕ್ಕೆ ಪರಮೇಶ್ವರ್ ಇವರೆಲ್ಲರೂ ನೀಡ್ತಾ ಇದ್ದ ಸ್ಟೇಟ್ಮೆಂಟ್ಗಳು ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರೇ ಟಾರ್ಗೆಟ್ ಅನ್ನೋದನ್ನ ಸಾರಿ ಹೇಳ್ತಾ ಇತ್ತು. ಇದೀಗ ಡೈರೆಕ್ಟ್ ಆಗಿ ಅಖಾಡಕ್ಕೆ ಇಳಿದಿದ್ದಾರೆ ಸಿದ್ದರಾಮಯ್ಯನವರು. ತಮ್ಮ ಬಹುದಿನಗಳ ವೈರಿ BK ಹರಿಪ್ರಸಾದ್ ಅವ್ರ ನಿವಾಸಕ್ಕೆ ಇವತ್ತು ಖುದ್ದು ಮುಖ್ಯಮಂತ್ರಿಗಳು ಹೋಗ್ಬಿಟ್ಟಿದ್ರು. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. BK ಹರಿಪ್ರಸಾದ್ ಅವರ ಜೊತೆಯಲ್ಲಿ ಪ್ಯಾಚಪ್ ಮಾಡ್ಕೊಳ್ಳಿಕ್ ಮುಂದಾಗ್ತಾ ಇರುವಂತಿದೆ ಸಿದ್ದರಾಮಯ್ಯನವರು. ಸಚಿವ ಸ್ಥಾನ ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರು BK ಹರಿಪ್ರಸಾದ್ ಅವರು. ಇನ್ಫ್ಯಾಕ್ಟ್ ಹೇಗಾಯ್ತು ಅಂದ್ರೆ, ಈ ಅವಧಿಯ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಶುರುವಲ್ಲಂತೂ ನೇರವಾಗಿ ಕಾಂಗ್ರೆಸ್ ಪಕ್ಷದ ಕೆಲ ಪ್ರಮುಖ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯ ಬಣದ ನಾಯಕರ ವಿರುದ್ಧವಾಗಿ ಮಾತನಾಡುವ ಹಂತಕ್ಕೆ ಹೋಗ್ಬಿಟ್ಟಿದ್ರು BK ಹರಿಪ್ರಸಾದ್ ಅವರು. ಇನ್ಫ್ಯಾಕ್ಟ್ ಮಧು ಬಂಗಾರಪ್ಪನವರಿಗೆ ಸಿಕ್ಕಂತ ಸಚಿವ ಸ್ಥಾನ ಅದೇ ಸಮುದಾಯದ BK ಹರಿಪ್ರಸಾದ್ ಅವರಿಗೆ ಯಾಕೆ ಸಿಗ್ಲಿಲ್ಲ ಅನ್ನೋ ಚರ್ಚೆ ಕೂಡ ನಡೀತಲೇ ಇತ್ತು. ಸಚಿವ ಸ್ಥಾನದ ಮೇಲೆ ಹೀಗೆ ಆಸೆಗಣ್ಣಿಟ್ಟಿದ್ದ BK ಹರಿಪ್ರಸಾದ್ ಅವರಿಗೆ ಇದೀಗ ಪರಿಷತ್ ಸಭಾಪತಿ ಹುದ್ದೆ ಅನ್ನೋ ತುಪ್ಪವನ್ನ ಅವರು ಮೂಗಿಗೆ ಸವರೋ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮುಖ್ಯಮಂತ್ರಿ ಮಾಡೋದು ಇಳಿಸೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅಧಿಕಾರ ಹಂಚಿಕೆ ಫೈಟ್ ಮಧ್ಯೆ ಸಿಎಂ ಗೂಗ್ಲಿ, BK ಹರಿಪ್ರಸಾದ್ ಜೊತೆ ಸಿದ್ದು ರಾಜಿ ಕಬೂಲಿ. ಸಿಎಂ ಸಿದ್ದರಾಮಯ್ಯ ಅಧಿಕಾರಕ್ಕೇರಿ ಬರ್ತಿ 2 ವರ್ಷಗಳು ಕಳೆದಿವೆ. ಈ ಹೊತ್ತಲ್ಲಿ ದೊಡ್ಡದಾಗಲ್ಲದಿದ್ರೂ ಪಕ್ಷದೊಳಗೆ ಪಿಸು ಮಾತಲ್ಲಿ ಕೇಳು ಬಂದಿದ್ದು ಅಧಿಕಾರ ಹಂಚಿಕೆ ಆಗುತ್ತಾ ಅನ್ನೋ ಟಾಕ್. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರಲ್ಲಂತೂ ಅಧಿಕಾರ ಹಂಚಿಕೆ ಇದ್ದೇ ಕನವರಿಕೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಸಿದ್ದು ಡಿಕೆ ಮಧ್ಯೆ ಅಧಿಕಾರ ಒಡಂಬಡಿಕೆಯಾದ ಬಗ್ಗೆಯೇ ವಾದ ವಿವಾದ. ಅಂತಹದ್ರಲ್ಲಿ ಸಮಯ ಹತ್ತಿರ ಬಂದಾಗ ಕೈಪಾಳಯದೊಳಗೆ ಅದೇ ಮಲೆ ಮಾರುತ. ಈ ಟೈಮ್ನಲ್ಲಿ ಚಾಣಾಕ್ಷ ನಡೆ ಇಡತೊಡಗಿದ್ದಾರೆ ಸಿದ್ದರಾಮಯ್ಯ. ಅದೇನಂದ್ರೆ ಪಕ್ಷದೊಳಗಿನ ವಿರೋಧಿಗಳ ಮನಗೆಲ್ಲುವ ತಂತ್ರ. ಹೇಳಿ ಕೇಳಿ ಕಾಂಗ್ರೆಸ್ನ ಹಿರಿಯ ಮುಖಂಡ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ಗೂ ಸಿದ್ದುಗೂ ಮೊದಲಿನಿಂದಲೂ ಎಣ್ಣೆ ಸೀಗೆಕಾಯಿ ಸಂಬಂಧ. ಹೆಚ್ಚು ಕಮ್ಮಿ 20 ವರ್ಷಗಳಿಂದಲೂ ಇಬ್ಬರ ಮಧ್ಯೆ ಮುನಿಸಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಪಡೆ ವೇಳೆ ಉಂಟಾದ ವೈಮನಸ್ಯದ ಬೆಂಕಿ ಇನ್ನೂ ನಂದಿಲ್ಲ. ಇಂತಹ ಸಂದರ್ಭದಲ್ಲಿ ಏಕಾಏಕಿ BK ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ಕೊಡುವ ಮೂಲಕ ಸಿದ್ದು ಇಲ್ಲಾಡಿದ್ದು ಸೇಫ್ ಪಗಡೆ ಸ್ಟೈಲ್ ಆಟ. ಮೇಲ್ನೋಟಕ್ಕೆ ಹರಿಪ್ರಸಾದ್ ಭೇಟಿಗೆ ಸಿಎಂ ಕೊಟ್ಟ ಕಾರಣ ಉಭಯ ಕುಶಲೋಪರಿ ಜೊತೆಗೆ ಮಂಗಳೂರು ಕೋಮು ಸೂಕ್ಷ್ಮತೆ ಪರಿಸ್ಥಿತಿಯ ಬಗ್ಗೆ ಗಮನಾರ್ಹವಾದ ಚರ್ಚೆ. ಅನುಭವಿ ನಾಯಕರು ಆದ ಹರಿಪ್ರಸಾದ್ರನ್ನ ಕರಾವಳಿಗೆ ತೆರಳುವಂತೆ ಸೂಚಿಸಿದ್ದಾರೆ ಸಿದ್ದು. ಅಲ್ಲಿ ಕಳೆದ 1 ತಿಂಗಳಲ್ಲೇ 3 ಕೊಲೆಯಾಗಿವೆ. ಹೀಗ್ಬಿಟ್ರೆ ಸರ್ಕಾರದ ಇಮೇಜ್ಗೂ ಧಕ್ಕೆ, ಕಾಂಗ್ರೆಸ್ ಸಂಘಟನೆಗೂ ತೊಂದರೆ. ಅಲ್ಲಾಗ್ಲೇ ಮುಸ್ಲಿಮರು ರಾಜೀನಾಮೆ ಕೊಡ್ತಿದ್ದಾರೆ. ಈ ಹೊತ್ತಲ್ಲಿ ಅಲ್ಲಿ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡೋಕೆ ನೀವೇ ಸೂಕ್ತ ಅಂತ ಕರಾವಳಿ ಬೆಂಕಿ ಆರಿಸೋಕೆ ಹರಿಪ್ರಸಾದ್ರನ್ನೇ ಮುಂದೆ ಬಿಟ್ಟಿದ್ದಾರೆ ಸಿಎಂ. ಮುಖ್ಯಮಂತ್ರಿ ಮಾಡೋದು ಇಳಿಸೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗೆ ನೋಡಿದ್ರೆ ಸಾಧ್ಯವಾದಾಗಲೆಲ್ಲ ಸಿಎಂ ಸಿದ್ದರಾಮಯ್ಯ ಕಾಲೆಳೆಯೋದನ್ನ ಬಿಟ್ಟಿಲ್ಲ BKH. ಸಿಎಂ ಸಿದ್ದು ಅಧಿಕಾರಕ್ಕೇರಿದ 3-4 ತಿಂಗಳಲ್ಲೇ ಹರಿಪ್ರಸಾದ್ ಹೇಳಿದ ಮಾತೊಂದನ್ನ ನೆನಪಿಸಿಕೊಳ್ಬೇಕು. ತಮಗೆ ಸಿಎಂ ಮಾಡೋದು ಗೊತ್ತು, ಸಿಎಂ ಹುದ್ದೆಯಿಂದ ಕೆಳಗಿಳಿಸೋದು ಗೊತ್ತು ಅಂತ. ಅಂದ್ರೆ ಸಿದ್ದು ವಿರುದ್ಧ ನೇರ ಕದನಕ್ಕೆ ಆಗ ಧುಮುಕಿದ್ದು ಹರಿಪ್ರಸಾದ್. ಇಷ್ಟು ಮಾತ್ರವಲ್ಲ, ಬಿಳಿ ಪಂಚೆ ಕಾಕಿ ಚಡ್ಡಿ ಹಾಕಿದ ಮಾತ್ರಕ್ಕೆ ಸಮಾಜವಾದಿ ಆಗುವುದಿಲ್ಲ, ಅರಸು ಕಾರ್ನಲ್ಲಿ ಕೂತ ಮಾತ್ರಕ್ಕೆ ದೇವರಾಜ್ ಅರಸು ಕೂಡ ಆಗುವುದಿಲ್ಲ ಅಂತ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದು ಇದೇ BK. ಇದೀಗ ಅಧಿಕಾರ ಹಂಚಿಕೆ ಫೈಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಯಾವುದೇ ಕಾರಣಕ್ಕೂ ಅಧಿಕಾರ ಬಿಡಲು ಒಪ್ಪದ ಡಿಕೆ ಈ ಹಿಂದೆಯೇ ಒದ್ದು ಅಧಿಕಾರ ಪಡೆಯುವ ನಿದರ್ಶನ ಕೊಡುವ ಮೂಲಕ ಜೇಂಕರಿಸಿದ್ದೂ ಇದೆ. ಇದಕ್ಕೆ ಪೂರಕ ಅನ್ನುವಂತೆ ಹಲವಾರು ಸಲ BK ಹರಿಪ್ರಸಾದ್ ಡಿಕೆ ಕಡೆಯೇ ವಾಲಿದ್ದೂ ಇದೆ. ಇಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿ BK ಹರಿಪ್ರಸಾದ್ರನ್ನ ತಮ್ಮ ಪಾಳಯಕ್ಕೆ ಸೆಳೆಯುವ ಪ್ಲಾನ್ ಮಾಡಿದಂತಿದೆ ಸಿಎಂ ಸಿದ್ದು. ಕಾಂಗ್ರೆಸ್ ಹೈಕಮಾಂಡ್ನ ಪುರಾತನ ನಾಯಕರೆಲ್ಲರ ಜೊತೆ ಉತ್ತಮ ಒಡನಾಟ ಹೊಂದಿರುವ ಹರಿಪ್ರಸಾದ್ ತಮ್ಮ ಬ್ರಿಗೇಡ್ನಲ್ಲಿದ್ರೆ ಮುಂದಿನ ನಿರ್ಣಾಯಕ ಘಟ್ಟದಲ್ಲಿ ಅನುಕೂಲ ಅನ್ನೋದಿಲ್ಲಿ ಸಿದ್ದು ಲೆಕ್ಕ. ಹರಿಪ್ರಸಾದ್ ರಂತವರು ನಮ್ಮ ಕಡೆ ನಿಂತ್ರೆ ಅಧಿಕಾರ ಪೂರೈಕೆ ಹಾದಿ ಸುಗಮ ಆಗಬಹುದೆಂಬ ವಿಶ್ವಾಸ ಸಿದ್ದುರದ್ದು.
ಒಂದು ಕಡೆ DCM DK ಶಿವಕುಮಾರ್ ಅಧಿಕಾರಕ್ಕಾಗಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಮತ್ತೊಂದು ಕಡೆ ಗೇಮ್ ಪ್ಲಾನ್ ನಿಲ್ಲಿಸ್ತಾ ಇಲ್ಲ ಸಿದ್ದರಾಮಯ್ಯನವರು. ಈ ಹಿಂದೆ ತಮ್ಮ ಆಪ್ತರ ಮುಖಾಂತರ DK ಶಿವಕುಮಾರ್ ಅವರ ಮೇಲೆ ಬೆಂಕಿ ಚೆಂಡನ್ನ ಎಸೆಯುವಂತೆ ನೋಡ್ಕೊಳ್ತಾ ಇದ್ರು ಸಿದ್ದರಾಮಯ್ಯ. ಫಾರ್ ಎಕ್ಸಾಂಪಲ್ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಒಂದು ಹಂತಕ್ಕೆ ಪರಮೇಶ್ವರ್ ಇವರೆಲ್ಲರೂ ನೀಡ್ತಾ ಇದ್ದ ಸ್ಟೇಟ್ಮೆಂಟ್ಗಳು ಪರೋಕ್ಷವಾಗಿ DK ಶಿವಕುಮಾರ್ ಅವರೇ ಟಾರ್ಗೆಟ್ ಅನ್ನೋದನ್ನ ಸಾರಿ ಹೇಳ್ತಾ ಇತ್ತು. ಇದೀಗ ಡೈರೆಕ್ಟ್ ಆಗಿ ಅಖಾಡಕ್ಕಿಳಿದಿದ್ದಾರೆ ಸಿದ್ದರಾಮಯ್ಯನವರು. ತಮ್ಮ ಬಹುದಿನಗಳ ವೈರಿ BK ಹರಿಪ್ರಸಾದ್ ಅವ್ರ ನಿವಾಸಕ್ಕೆ ಇವತ್ತು ಖುದ್ದು ಮುಖ್ಯಮಂತ್ರಿಗಳು ಹೋಗ್ಬಿಟ್ಟಿದ್ರು. ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. BK ಹರಿಪ್ರಸಾದ್ ಅವರ ಜೊತೆಯಲ್ಲಿ ಪ್ಯಾಚಪ್ ಮಾಡ್ಕೊಳ್ಳಿಕ್ ಮುಂದಾಗ್ತಾ ಇರುವಂತಿದೆ ಸಿದ್ದರಾಮಯ್ಯನವರು. ಸಚಿವ ಸ್ಥಾನ ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರು BK ಹರಿಪ್ರಸಾದ್ ಅವರು. ಇನ್ಫ್ಯಾಕ್ಟ್ ಹೇಗಾಯ್ತು ಅಂದ್ರೆ ಈ ಅವಧಿಯ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಶುರುವಲ್ಲಂತೂ ನೇರವಾಗಿ ಕಾಂಗ್ರೆಸ್ ಪಕ್ಷದ ಕೆಲ ಪ್ರಮುಖ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯ ಬಣದ ನಾಯಕರ ವಿರುದ್ಧವಾಗಿ ಮಾತನಾಡುವ ಹಂತಕ್ಕೆ ಹೋಗ್ಬಿಟ್ಟಿದ್ರು BK ಹರಿಪ್ರಸಾದ್ ಅವರು. ಇನ್ಫ್ಯಾಕ್ಟ್ ಮಧು ಬಂಗಾರಪ್ಪನವರಿಗೆ ಸಿಕ್ಕಂತ ಸಚಿವ ಸ್ಥಾನ ಅದೇ ಸಮುದಾಯದ BK ಹರಿಪ್ರಸಾದ್ ಅವರಿಗೆ ಯಾಕೆ ಸಿಗ್ಲಿಲ್ಲ ಅನ್ನೋ ಚರ್ಚೆ ಕೂಡ ನಡೀತಲೇ ಇತ್ತು. ಸಚಿವ ಸ್ಥಾನದ ಮೇಲೆ ಹೀಗೆ ಆಸೆಗಳನ್ನಿಟ್ಟಿದ್ದ BK ಹರಿಪ್ರಸಾದ್ ಅವರಿಗೆ ಇದೀಗ ಪರಿಷತ್ ಸಭಾಪತಿ ಹುದ್ದೆ ಅನ್ನೋ ತುಪ್ಪವನ್ನ ಅವರು ಮೂಗಿಗೆ ಸವರೋ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮುಖ್ಯಮಂತ್ರಿ ಮಾಡೋದು ಇಳಿಸೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅಧಿಕಾರ ಹಂಚಿಕೆ ಫೈಟ್ ಮಧ್ಯೆ ಸಿಎಂ ಗೂಗ್ಲಿ. BK ಹರಿಪ್ರಸಾದ್ ಜೊತೆ ಸಿದ್ದು ರಾಜಿ ಕಬೂಲಿ. ಸಿಎಂ ಸಿದ್ದರಾಮಯ್ಯ ಅಧಿಕಾರಕ್ಕೇರಿ ಬರ್ತಿ 2 ವರ್ಷಗಳು ಕಳೆದಿವೆ. ಈ ಹೊತ್ತಲ್ಲಿ ದೊಡ್ಡದಾಗಲ್ಲದಿದ್ರೂ ಪಕ್ಷದೊಳಗೆ ಪಿಸು ಮಾತಲ್ಲಿ ಕೇಳು ಬಂದಿದ್ದು ಅಧಿಕಾರ ಹಂಚಿಕೆ ಆಗುತ್ತಾ ಅನ್ನೋ ಟಾಕ್. ಅದರಲ್ಲೂ DCM DK ಶಿವಕುಮಾರ್ ಆಪ್ತರಲ್ಲಂತೂ ಅಧಿಕಾರ ಹಂಚಿಕೆ ಇದ್ದೇ ಕನವರಿಕೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ಸಿದ್ದು DK ಮಧ್ಯೆ ಅಧಿಕಾರ ಒಡಂಬಡಿಕೆ ಆದ ಬಗ್ಗೆಯೇ ವಾದ ವಿವಾದ. ಅಂತಹದ್ರಲ್ಲಿ ಸಮಯ ಹತ್ತಿರ ಬಂದಾಗ ಕೈಪಾಳಯದೊಳಗೆ ಅದೇ ಮಲೆ ಮಾರುತ. ಈ ಟೈಮ್ನಲ್ಲಿ ಚಾಣಾಕ್ಷ ಇಡತೊಡಗಿದ್ದಾರೆ ಸಿದ್ದರಾಮಯ್ಯ. ಅದೇನಂದ್ರೆ ಪಕ್ಷದೊಳಗಿನ ವಿರೋಧಿಗಳ ಮನಗೆಲ್ಲುವ ತಂತ್ರ. ಹೇಳಿ ಕೇಳಿ ಕಾಂಗ್ರೆಸ್ನ ಹಿರಿಯ ಮುಖಂಡ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ಗೂ ಸಿದ್ದುಗೂ ಮೊದಲಿನಿಂದಲೂ ಎಣ್ಣೆ ಸೀಗೆಕಾಯಿ ಸಂಬಂಧ. ಹೆಚ್ಚು ಕಮ್ಮಿ 20 ವರ್ಷಗಳಿಂದಲೂ ಇಬ್ಬರ ಮಧ್ಯೆ ಮುನಿಸಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರ್ಪಡೆ ವೇಳೆ ಉಂಟಾದ ವೈಮನಸ್ಯದ ಬೆಂಕಿ ಇನ್ನೂ ನಂದಿಲ್ಲ. ಇಂತಹ ಸಂದರ್ಭದಲ್ಲಿ ಏಕಾಏಕಿ BK ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ಕೊಡುವ ಮೂಲಕ ಸಿದ್ದು ಇಲ್ಲಾಡಿದ್ದು ಸೇಮ್ ಪಗಡೆ ಸ್ಟೈಲ್ ಆಟ. ಮೇಲ್ನೋಟಕ್ಕೆ ಹರಿಪ್ರಸಾದ್ ಭೇಟಿಗೆ ಸಿಎಂ ಕೊಟ್ಟ ಕಾರಣ ಉಭಯ ಕುಶಲೋಪರಿ ಜೊತೆಗೆ ಮಂಗಳೂರು ಕೋಮು ಸೂಕ್ಷ್ಮತೆ ಪರಿಸ್ಥಿತಿಯ ಬಗ್ಗೆ ಗಮನಾರ್ಹವಾದ ಚರ್ಚೆ. ಅನುಭವಿ ನಾಯಕರು ಆದ ಹರಿಪ್ರಸಾದ್ರನ್ನ ಕರಾವಳಿಗೆ ತೆರಳುವಂತೆ ಸೂಚಿಸಿದ್ದಾರೆ ಸಿದ್ದು. ಅಲ್ಲಿ ಕಳೆದ 1 ತಿಂಗಳಲ್ಲೇ 3 ಕೊಲೆಯಾಗಿವೆ. ಹೀಗ್ಬಿಟ್ರೆ ಸರ್ಕಾರದ ಇಮೇಜ್ಗೂ ಧಕ್ಕೆ, ಕಾಂಗ್ರೆಸ್ ಸಂಘಟನೆಗೂ ತೊಂದರೆ. ಅಲ್ಲಾಗ್ಲೇ ಮುಸ್ಲಿಮರು ರಾಜೀನಾಮೆ ಕೊಡ್ತಿದ್ದಾರೆ. ಈ ಹೊತ್ತಲ್ಲಿ ಅಲ್ಲಿ ಪರಿಸ್ಥಿತಿಯನ್ನ ಹ್ಯಾಂಡಲ್ ಮಾಡೋಕೆ ನೀವೇ ಸೂಕ್ತ ಅಂತ ಕರಾವಳಿ ಬೆಂಕಿ ಆರಿಸೋಕೆ ಹರಿಪ್ರಸಾದ್ರನ್ನೇ ಮುಂದೆ ಬಿಟ್ಟಿದ್ದಾರೆ ಸಿಎಂ. ಮುಖ್ಯಮಂತ್ರಿ ಮಾಡೋದು ಇಳಿಸೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ.